ನಾನು ಹೇಳೋದನ್ನು ಎಲ್ಲರೂ ಸರಿಯಾಗಿ ಕೇಳಿ. ಮುರಳಿ ಹಾಸನದಲ್ಲಿದೆ ಅಂತ ಗೊತ್ತಾಯ್ತಲ್ಲ, ಮೊದಲು ಅವನನ್ನು ಹಿಡ್ದಾಕಿ ಸ್ಟೇಷನ್ಗೆ ಎಳ್ಕೊಂಬನ್ನಿ. ವಿಷಯ ಎಲ್ಲ ಹೇಳ್ಬಿಡಿ, ಎಲ್ಲ ಸಮಸ್ಯೆ ಬಗ್ಗೆ ಹರಿದೋಗತ್ತೆ. ಇವನನ್ನು ಕಾಪಾಡೋದಕ್ಕೆ ದಾರಿ ಅಂದರೆ ಇದೊಂದೇನಮ್ಮ. ರಂಜಿತ್, ಆನಂದ್ ಹೇಳ್ತಾ ಇದ್ದಿದ್ದು ನನಗೆ ಸರಿ ಅನ್ಸತ್ತೆ ಕಣ. ಹಾಗೆ ಮಾಡೋಣ. ಹೌದು ಅನ್ಸುತ್ತೆ. ಅಲ್ಲ, ಈಗಿನ ಪರಿಸ್ಥಿತಿಲಿ ಹಾಸನಕ್ಕೆ ಹೋಗೋದು ಹೇಗೆ? ದೊಡ್ಡ ರಾತ್ರಿ 10:00ವರೆಗೆ ಹಾಸನದ ಬಸ್ ಇದೆ. ನೀವು ಯಾರ ಕಣ್ಗೂ ಕಾಣಿಸ್ಕೊಳ್ಳೋದು ಬೇಡ, ಸೀದಾ ಬಸ್ ಹತ್ಬಿಟ್ಟು ಹಾಸನ ಸೇರ್ಕೊಳ್ಳಿ, ಆಯ್ತಾ? ರಂಜಿತ್, ನನಗೂ ಇದೇ ಒಳ್ಳೇದು ಅನ್ಸುತ್ತೆ. ಬಾ ಹೋಗೋಣ. ತುಂಬಾ ಥ್ಯಾಂಕ್ಸ್ ಕಣ ಆನಂದ. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೋ. ನೀವು ಆದಷ್ಟು ಬೇಗ ಅವನು ಕರ್ಕೊಂಬರೋ ಏರ್ಪಾಟ್ ಮಾಡಿ, ಆಯ್ತಾ? ಸರಿ, ಹೊರಡಿ. ಸರಿ. ಒಂದು ನಿಮಿಷ ನೋಡು, ನೀವು ರಾತ್ರಿ ಬಸ್ ಹತ್ತೋ ತನಕ ಯಾವ ಪೊಲೀಸ್ ಕಣ್ಗೂ ಕಾಣಿಸ್ಕೊಳ್ಳೋದೇ ಇರೋ ಥರ ಎಚ್ಚರಿಕೆ ವಹಿಸಿ, ಆಯ್ತಾ? ಸರಿ ಸರಿ, ಹೊರಡಿ. ಸರಿ, ಬಾಯ್ ಕಣ. ಬಾಯ್ ಬಾಯ್ ಕಣ ಆನಂದ. ಬಾಯ್. ಬರ್ತೀವಿ. ಇಲ್ಲೇ ನಿಲ್ಸೋ. ಒಂದ್ ನಿಮಿಷ ಇಲ್ಲೇ ಇರು, ನಾನು ಹೋಗಿ ಬರ್ತೀನಿ. ಹುಷಾರು ಕಣೋ, ಪೊಲೀಸರು ಮನೆ ಹತ್ರ ಇರ್ಬೋದು. ನಾನೆಲ್ಲ ನೋಡ್ಕೋತೀನಿ, ನೀನೇನ್ ಚಿಂತೆ ಮಾಡಬೇಡ. ಹಿಂದ್ಗಡೆ ಒಂದು ಬಾಗ್ಲಿದೆ, ನಾನು ಅಲ್ಲಿಂದ ಹೋಗಿ ಬರ್ತೀನಿ. ನೀನ್ ಇಲ್ಲೇ ಇರು. ಸರಿ, ಬೇಗ ಬಾ. ಅಮ್ಮ, ಏಯ್, ಯಾರೋ ಅದು? ಯಾರೋ ಅದು ಬಾಗ್ಲತ್ರ? ರಾಜೀವ, ರಾಜೀವ, ಬೇಗ ಬಾ. ಏನಮ್ಮ ಏನಮ್ಮ ಏನಾಯ್ತು? ಬಾಗ್ಲತ್ರ ಯಾರೋ ಬರ್ತಿರೋ ಹಾಗಿದೆ. ಯಾರದು? ಅಮ್ಮ, ನಾನಮ್ಮ. ಏನು ನೀನು ಹಿಂಬಾಗ್ಲಿಂದ ಬರ್ತಾ ಇದ್ಯಾ? ಅಲ್ವೋ, ನಿನ್ ಮನೆಗ್ ನೀನ್ ಕಳ್ಳನ್ ತರ ಹಿಂದ್ಗಡೆ ಬಾಗ್ಲಿಂದ ಬರ್ತಿದ್ಯಲ್ಲ, ಎಲ್ಲ ನನ್ ಕರ್ಮ. ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ಲೇ ರಂಜಿತ್, ನಿಂತ್ಕೊಳ್ಳೋ. ರಂಜಿತ, ಅಮ್ಮ, ಏನೋ ಮಾಡ್ತಿದ್ಯಾ ನೀನು? ಅಮ್ಮ ಕೇಳಮ್ಮ. ಅಲ್ವೋ, ಬ್ಯಾಂಕ್ ಹೋಗ್ತೀನಿ ಅಂತ ಹೇಳಿದಲ್ವಾ ನೀನು? ಈಗ ಬಟ್ಟೆ ಎತ್ಕೊಂಡು ಎಲ್ಲಿಗೆ ಹೋಗ್ತಿದ್ಯಾ ನೀನು? ಅಮ್ಮ, ನಮ್ ಬ್ಯಾಂಕ್ ಡಾಕ್ಯುಮೆಂಟ್ ಕದ್ದೋನ್ ಯಾವ ಊರಲ್ಲಿ ಇದ್ದಾನೆ ಅಂತ ಕಂಡಿಡ್ದಿದ್ದೀನಮ್ಮ. ಅವನು ಹೇಳ್ಕೊಂಬಂದ್ರೆ ಪೊಲೀಸಿಂದ ಬಚಾವಾಗ್ತೀನಿ. ಅಷ್ಟ್ ಮಾತ್ರ ಅಲ್ಲಮ್ಮ, ಬ್ಯಾಂಕಿಂದ ಯಾವ ತೊಂದರೆನೂ ಆಗೋದಿಲ್ಲ, ಎಲ್ಲ ಸಾಲ್ವ್ ಆಗುತ್ತೆ. ಅಲ್ವೋ, ಈ ಉಸಾಬ್ರಿ ಎಲ್ಲ ನಿನ್ಗೆ ಬೇಕಾಗಿತ್ತಾ? ಯಾರು ಹಾಳಾಗ್ ಹೋದ್ರೆ ನಿನ್ಗೇನು? ಅದಕ್ಕೆ 1000 ಸಲ ಬಡ್ಕೊಂಡೆ, ಬೇರೆಯವ್ರ ಉಸಾಬ್ರಿ ನಿನಗ್ ಬೇಡ, ನಿನ್ ಪಾಡಿಗೆ ನೀನ್ ಸುಮ್ನೆ ಇದ್ಬಿಡು ಅಂತ. ನನ್ ಮಾತು ಎಲ್ಲಿ ಕೇಳ್ತೀಯ ನೀನು? ಅಮ್ಮ, ಏನಮ್ಮ ಹೇಳ್ತಾ ಇದೀಯ ನೀನು? ನಾನೇ ತಪ್ಪು ಮಾಡಿರೋ ತರ ಹೇಳ್ತಾ ಇದೆಯಲ್ಲ. ಮನುಷ್ಯರಿಗೆ ಸಹಾಯ ಮಾಡೋದು ತಪ್ಪಾ? ಆ ಮುರಳಿ ಒಳ್ಳೆಯವನು ಅನ್ಕೊಂಡ್ರೆ ಕೊನೆಗೆ ನನಗೆ ಬತ್ತಿ ಇಟ್ಬಿಟ್ಟ. ಅವ್ನು ಹೇಳ್ಕೊಂಡ್ ಬಂದ್ರೆ ಯಾವ ತೊಂದರೆನೂ ಆಗೋದಿಲ್ಲ. ಅದು ಗೊತ್ತಾಯ್ತು. ಈಗ ಯಾವ ಊರಿಗೆ ಹೋಗ್ತಿದ್ಯಾ ನೀನು? ಅಮ್ಮ, ಅವನ ಹಾಸನದಲ್ಲಿ ಇದ್ದಾನಂತೆ, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಮ್ಮ, ತುಂಬಾ ಹಸುವಾಗ್ತಾ ಇದೆ, ಕುಡಿಯೋದಕ್ಕೆ ಏನಾರು ತೊಗೊಂಬರ್ತೀಯಾ? ಹೋಗಮ್ಮ ಬೇಗ. ನನ್ ಕರ್ಮ. ಹಾಸನನಾ? ಅದು ಹಾಸನದಲ್ಲಿ ನನ್ನ ಕಸಿನ್ ಒಬ್ಳಿದ್ದಾಳೆ. ಅವಳು ಆಯುರ್ವೇದಿಕ್ ಮೆಡಿಸಿನ್, ಆಯಿಲು ಎಲ್ಲ ಪ್ರಿಪೇರ್ ಮಾಡ್ತಾಳೆ. ನಂಗೆ ಸ್ವಲ್ಪ ಮೆಡಿಸಿನ್ಸ್, ಆಯಿಲು ಎಲ್ಲ ಬೇಕಿತ್ತು. ಅಡ್ರೆಸ್ ಕೊಡ್ತೀನಿ, ಆಮೇಲೆ ಏನೇನ್ ಬೇಕು ಅಂತ ಬರ್ಕೊಡ್ತೀನಿ. ತಂದ್ಕೊಡ್ತೀರಾ ಬರುವಾಗ? ಸರಿ, ಅದಕ್ಕೆ ತಗೊಂಬರ್ತೀನಿ. ಅಡ್ರೆಸ್ ಈಗ್ಲೇ ತಂದೆ. ಸುಧಾ, ಅಣ್ಣ, ನೀನೇನ್ ಮಾಡ್ತಿದ್ಯಾ? ಇಷ್ಟೊತ್ತವರೆಗೂ ಅಮ್ಮಂಗೆ ಬಿಡಿಸಿ ಹೇಳಿದ್ದಾಯ್ತು, ನಿನಗೆ ಸಪ್ರೇಟ್ ಆಗಿ ಹೇಳ್ಬೇಕಾ? ನಮ್ ಕೆಲಸ ಆಗ್ಬೇಕು ಅಂದ್ರೆ ನಾವು ತಾನೇ ಹೋಗ್ಬೇಕು. ಅಯ್ಯೋ, ನಾನು ಅದ್ರ ಬಗ್ಗೆ ಅಲ್ಲ ಅಣ್ಣ ಹೇಳ್ತಿರೋದು. ಅಲ್ಲ, ಅದಕ್ಕೆ ಏನೋ ಆಯುರ್ವೇದಿಕ್ ಮೆಡಿಸಿನ್ಸು ಅದು ಇದು ತಗೊಂಬ ಅಂದ್ರೆ ಸುಮ್ಮನೆ ತಲೆ ಅಲ್ಲಾಡಿಸ್ತೀಯಲ್ಲ ನೀನು. ಸುಮ್ಮನೆ ಏನೇನೋ ಮಾತಾಡ್ತಾ ಇರ್ಬೇಡ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ತಗೊಂಬ ಅಂತ ಹೇಳ್ತಾ ಇದ್ದಾರೆ. ಅದ್ರಲ್ಲೇನೆ ತಪ್ಪು? ನೀನ್ ಯಾವಾಗ ಬುದ್ಧಿ ಕಲ್ತ್ಕೋತೀಯೋ ಏನೋ. ಸುಮ್ಮನಿರೆ. ಅವನ್ನ ಪೊಲೀಸರು ಹುಡುಕ್ತಾ ಇದ್ದಾರೆ. ಸಮಸ್ಯೆಯಲ್ಲಿ ಬಿದ್ದು ಒತ್ತಾಡ್ತಾ ಇದ್ದಾನೆ ಕಣೆ. ಇದ್ರ ಮಧ್ಯೆ ನಿನ್ ತಲೆಗೆ ಎಣ್ಣೆ ತಗೊಂಬ ಅಂದ್ರೆ ಏನ್ ಅರ್ಥ? ಅಮ್ಮ ತಪ್ಪು ತಿಳ್ಕೊಳಲ್ವಾ? ಏನ್ರಿ ನೀವು? ನಾನೇನಂತ ತಪ್ಪು ಮಾಡ್ದೆ? ನಿಮ್ ತಮ್ಮನ್ನ ಪೊಲೀಸರು ಹುಡ್ಕೊಂತ ತಪ್ಪು ನಾನೇನಾದ್ರು ಮಾಡಿದೀನಾ?
ಅಲ್ಲ ಅಷ್ಟು ದೂರ ಹೋಗ್ತಾ ಇದಾರಲ್ಲ ಅಂತ ನನಗ್ ಬೇಕಾಗಿರೋದನ್ನೆಲ್ಲ ತಗೊಂಡ್ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಪ್ರತಿ ಸಲ ನಿಮ್ ತಮ್ಮ ಏನೋ ಹಾಸನಕ್ಕೆ ಹೋಗಿ ಹೋಗಿ ಬರ್ತಾರಾ? ಮುಂದೆ ಪೊಲೀಸರು ಇನ್ನೊಂದ್ಸಲ ಹುಡ್ಕೊಂಡ್ ಬಂದಾಗ ಇನ್ಯಾವ್ರಿಗೂ ಹೋಗ್ತಾರೋ ಏನೋ. ಅಮ್ಮ ಬೇಗ ಬಾಮ್ಮ, ಆಹಾ, ಲೇಟ್ ಆಗ್ತಾ ಇದೆ. ಬಂದೆ ಕಣೋ. ಅಲ್ಲ ಕಣೋ, ಗೊತ್ತಿಲ್ದಿರೋ ಊರಿಗೆ ಹೋಗ್ತಿದ್ಯಾ? ಅಲ್ಲಿ ಎಲ್ಲೂ ಹೋಗ್ತೀಯಾ? ಏನ್ ಅಮ್ಮ ಮಾಡ್ತೀಯ ನೀನು? ನೀನೇನು ಎದುರ್ಕೋಬೇಡ. ಗಣೇಶ್ ಕಸಿನ್ ಮನೆ ಅಲ್ಲೇ ಇದೆ. ಅದು ಅಲ್ಲದೆ ಅದಕ್ಕೆ ಸಂಬಂಧಿಕರು ಅದೇ ಊರಲ್ಲಿ ಇದಾರೆ ಅಂತ ಹೇಳಿದ್ರಲ್ಲ, ಎಲ್ಲ ನಾನು ನೋಡ್ಕೋತೀನಿ. ಕೊಡಮ್ಮ, ಬೇಗ ಲೇಟ್ ಆಗ್ತಾ ಇದೆ. ಆಯಿಲ್ ತಗೊಂಡ್ ಬಾ ಅಂತ ಅಡ್ರೆಸ್ ಕೊಡಕ್ ಹೋದ್ರೆ ಇವನ್ ಸಪೋರ್ಟ್ಗೆ ಅವನ್ ಹೆಸರು ಹೇಳ್ಕೊತಾ ಇದ್ದಾನಲ್ಲ. ಈಗ್ಲೇ ಇವನ್ನ ಪೊಲೀಸರು ಹುಡುಕ್ತಾ ಇದ್ದಾರೆ. ಇವನಿಂದ ಅವ್ರಿಗೇನಾದ್ರು ತೊಂದರೆ ಆಗ್ಬಿಟ್ರೆ ನನ್ ಮರ್ಯಾದೆ ಹೋಗ್ಬಿಡುತ್ತಪ್ಪ. ಅದಕ್ಕೆ ಅಡ್ರೆಸ್ ಕೊಡಿ. ಅದಕ್ಕೆ ಅಯ್ಯೋ ಬೇಡ ಬಿಡಪ್ಪ, ನೀನ್ ಹೋಗೋದ್ ಕೆಲ್ಸದ ನಡ್ವೆ ನನ್ ಕೆಲ್ಸ ಬೇರೆ ಯಾಕೆ ಕೊಡೋದು ಅಂತ ನಿಮ್ಮ ಅಣ್ಣ ಬೈತಾ ಇದ್ರಪ್ಪ. ಅದಕ್ಕೆ ಈ ಸಲ ಬೇಡ, ಇನ್ನೊಂದ್ಸಲ ಹೋದಾಗ ಕೊಡ್ತೀನಿ. ಆಯ್ತು ಬಿಡಿ. ಅದಕ್ಕೆ ಇನ್ನೊಂದ್ಸಲಿ ಹೋದಾಗ ತಂದ್ರೆ ಆಯ್ತು. ಅಮ್ಮ ನಾನು ಹೊಡ್ತೀನಮ್ಮ. ಹುಷಾರಾಗಿ ಹೋಗ್ಬಿಟ್ ಬಾರು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿನ್ ಮದುವೆ ಕೆಲ್ಸ ಎರಡಕ್ಕೂ ತೊಂದರೆ ಆಗುತ್ತೆ. ಅದನ್ನ ಮನ್ಸಲ್ಲಿ ಇಟ್ಕೊಂಡು ಮುಂದಿನ ಹೆಜ್ಜೆ ಇಡು. ಅಮ್ಮ ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀನ್ ಅನ್ಕೊಂಡಿರೋ ರೀತಿ ಏನೂ ಆಗಿಲ್ಲ. ಅಣ್ಣ ನೀನ್ ಧೈರ್ಯವಾಗಿ ಹೋಗ್ಬಾ. ಅಮ್ಮ ನಾನು ಬರ್ತೀನಮ್ಮ, ಬರ್ತೀನಣ್ಣ. ರಂಜಿತ್, ಒಂದ್ ನಿಮಿಷ ಕಣ. ರಂಜಿತ್, ಈ ಪರಿಸ್ಥಿತಿಯಲ್ಲಿ ನಾನು ನಿನ್ ಜೊತೆ ಬರ್ಬೇಕಾಗಿತ್ತು ಕಣೋ. ಆದ್ರೆ ಏನ್ ಮಾಡೋದು? ನಮ್ಮನೆ ಪರಿಸ್ಥಿತಿ ನಿಂಗೆ ಗೊತ್ತಲ್ಲ. ಧೈರ್ಯ ಹೋಗ್ಬಿಟ್ ಬಾ. ಏನೇ ಇದ್ರು ನನಗೆ ಫೋನ್ ಮಾಡು. ನೀನೇನು ಚಿಂತೆ ಮಾಡಬೇಡ. ಗಣೇಶ್ ಕಸಿನ್ ಅಲ್ಲೇ ಇದಾನಲ್ಲ, ಎಲ್ಲ ನಾನು ನೋಡ್ಕೋತೀನಿ. ಬಾಯ್ ಅಣ್ಣ. ಒಂದ್ ನಿಮಿಷ ಕಣೋ. ರಂಜಿತ್, ತಗೊಳ್ಳೋ ಈ ಹಣ ನೀನ್ ಖರ್ಚಿಗಿಟ್ಕೋ. ಥ್ಯಾಂಕ್ಸ್ ಅಣ್ಣ. ಮನೆ ಕಡೆ ಚೆನ್ನಾಗಿ ನೋಡ್ಕೋ. ಪೊಲೀಸರ ಟಾರ್ಚರ್ ಕೊಟ್ರೆ ನಂಗೊಂದು ಫೋನ್ ಮಾಡು, ನಾನು ತಕ್ಷಣ ಬರ್ತೀನಿ. ಬರ್ತೀನಮ್ಮ. ಬಾಯ್ ಅಣ್ಣ. ಆಯ್ತು, ಸರಿ ಬಾಯ್. ಕಣೋ. ಹುಷಾರು ಹುಷಾರು ಕಣೋ. ಹುಷಾರು ರಂಜಿತ್. ರಂಜಿತ್ಗೆ ಏನು ಆಗಲ್ಲಮ್ಮ, ಧೈರ್ಯವಾಗಿರು. ನಡಿ ಒಳಗಡೆ ನಡಿಯಮ್ಮ. ಏಯ್ ತಡಿಯೋ, ಕೆಟ್ಟದ್ರಲ್ಲಿ ಒಳ್ಳೇದು ಹುಡುಕ್ಬೇಕು ಅಂತ ಹೇಳ್ತಾರಲ್ಲ, ಹಾಗೆ ನನ್ನ ಮದುವೆ ನಿಲ್ಸೋದಕ್ಕೆ ಒಂದು ಸೂಪರ್ ಚಾನ್ಸ್ ಕಣೋ. ಆದ್ರೆ ಏನ್ ಮಾಡೋದು, ನನ್ನ ಕೆಲಸ ಹೋಗ್ಬಿಡ್ಬೋದು. ಏಯ್ ಏನ್ ಹೇಳ್ತಾ ಇದೀಯೋ? ಎಂತ ಮನುಷ್ಯನು ನೀನು? ಇಂಥ ಸಂದರ್ಭದಲ್ಲಿ ಹೀಗೆ ಆಗೋ ಮಾತಾಡ್ತೀಯಾ? ಅಲ್ಲ ನಿನಗಾಗಿರೋ ಸಮಸ್ಯೆ ಏನೀಗ? ಒಂದು ಮಾತು ಹೇಳ್ತೀನಿ ಕೇಳು. ಮನಸ್ಸಲ್ಲಿ ಯಾವ್ದಾದ್ರು ಭಯ ಉಟ್ಕೊಂಡ್ರೆ ಒಂದು ಜೋರಾಗಿ ಆಡೋದಕ್ಕೆ ಶುರು ಮಾಡಬೇಕು, ಇಲ್ಲ ಮಾತಾಡ್ತಾ ಇರಬೇಕು. ಆಗ ಮನಸ್ಸಲ್ಲಿರೋ ಭಯ ತಾನಾಗೆ ಮಾಯ ಆಗುತ್ತೆ ಕಣೋ. ಹೌದೌದೌದು, ನಿನಗೆ ಏನಾರ ಮಾತಾಡಕ್ ಬಿಟ್ಬಿಟ್ರೆ ಬೆಳಗ್ಗೆವರೆಗೂ ಮಾತಾಡ್ತೀಯಾ? ಬಾ ಕುತ್ಕೋ. ಒಂದು ನಿಮಿಷ ಕಣೋ. ನನ್ನ ಸಮಸ್ಯೆ ಗೊತ್ತಾಗದೆ ತುಳಸಿ ತುಂಬ ಟಾರ್ಚರ್ ಅನುಭವಿಸ್ತಾ ಇರ್ತಾಳೆ ಕಣೋ. ಎಲ್ಲದಕ್ಕಿಂತ ದೊಡ್ಡ ಸಮಸ್ಯೆ ಅಂದರೆ ಇವತ್ತು ಅವಳು ಕಾಲೇಜ್ಗೆ ಬರಲಿಲ್ಲ ಕಣೋ. ಒಂದ್ಸಲಿ ಅವಳನ್ನ ನೋಡ್ಕೊಂಡು ಹೊಟ್ಟೋಗೋಣ ಕಣೋ. ಏಯ್ ಏನ್ ಹುಡುಗಾಟ ಆಡ್ತಿದ್ಯಾ? ನಿನ್ನ ಹುಡುಗಾಟಕ್ಕೆ ಏನ್ ಮಿತಿನೇ ಇಲ್ವಾ? ಇವಾಗಿನ ಪೊಲೀಸ್ ಸ್ಟೇಷನ್ ಇಂದ ಓಡ್ ಬಂದಿದ್ಯಾ. ಪೊಲೀಸರು ನಿನ್ನ ಚೇಸ್ ಮಾಡ್ತಾ ಇದಾರೆ. ಅದು ಅಲ್ಲದೆ ಗಣೇಶ ನಿನಗೋಸ್ಕರ ಬಸ್ ಸ್ಟ್ಯಾಂಡ್ ಹತ್ರ ವೇಟ್ ಮಾಡ್ತಾ ಇರ್ತಾನೆ. ನೋಡು, ಇದನ್ನೆಲ್ಲ ಬಿಟ್ಬಿಟ್ಟು ಊರ್ ಖಾಲಿ ಮಾಡು. ಬಾತ್ ಬಾ. ಏಯ್ ಏನು ಹೇಳ್ತಾ ಇದೀಯಾ? ತುಳಸಿ ಮನೆ ಹೇಗಿದ್ರೆ ನಿಲ್ಲೆ ಹತ್ರ ತಾನೇ ಇರೋದು. ಒಂದು 5 ನಿಮಿಷ ಅವ್ನು ನೋಡ್ಕೊಂಡು ಹೋಗೋಣ ಕಣೋ. ಅವಳ ಹತ್ರ ಹೇಳಿ ಮಾತಾಡ್ದೆ ಅಂತ ಇಟ್ಕೋ. ಹಾಗೆ ನನ್ನ ಮನಸ್ಸು ಫುಲ್ ಫ್ರೆಶ್ ಆಗ್ಬಿಡುತ್ತೆ. ಆಮೇಲೆ ಏನೇ ಸಮಸ್ಯೆ ಬಂದ್ರೂ ಉಫ್ ಅಂತ ಉರ್ಕೊಂಡು ಹೋಗ್ತಾ ಇರ್ಬೋದು ಕಣೋ. ಬಾರೋ ಹೋಗಿ ಬರೋಣ. ನಿನ್ ಇದೆಯಲ್ಲ, ನಿನಗ್ ನನ್ನ ಕೈಲಿ ಕನ್ವಿನ್ಸ್ ಮಾಡಕ್ಕಾಗಲ್ಲ. ನಾ ಹೇಳಿದ್ರೆ ನೀನ್ ಕೇಳ್ತೀಯಾ? ಇಲ್ಲ ತಾನೆ? ಬಾತ್ ಬಾ. ಸರಿ, ಬೇಗ ನಡಿ ಹೋಗೋಣ. ಏ ತಿಪ್ಪೇಶ ಸಾಯ್, ರಂಜಿತ್ನ ಎಷ್ಟು ಹುಡುಕಿದ್ರು ನಮ್ಮ ಕೈಗೆ ಸಿಗ್ತಾ ಇಲ್ವಲ್ಲೋ. ನಮ್ಗೆ ನೀರು ಕುಡಿಸ್ತಾ ಇದ್ದಾನೆ. ಬಾಪ ಬಾ. ಏನ್ ಆಟ ಆಡ್ತಾ ಇದೀಯಾ? ನೀನು ನಿನ್ನ ಫ್ರೆಂಡನ್ನ ಕಾಪಾಡಬೇಕು ಅಂತ ನಮ್ಮನ್ನ ಅವ್ನ ಲವರ್ ಮನೆ ಕಳಿಸಿ ಅವನ್ನ ತಪ್ಪಿಸ್ಕೊಳಕ್ ಹೇಳ್ತೀಯಾ? ಅಯ್ಯೋ ಹಾಗೇನಿಲ್ಲ ಸರ್, ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ಯೋ, ನನಗೆಲ್ಲ ಗೊತ್ತು ಕಣಯ್ಯ. ಎಷ್ಟೇ ಆಗ್ಲಿ ಒಳಗೊಳಗೆ ನೀವಿಬ್ರು ಒಂದೇ, ಒಬ್ಬರನ್ನೊಬ್ರು ಬಿಟ್ಕೊಡೋದಿಲ್ಲ. ಅಯ್ಯೋ ಹಾಗೇನಿಲ್ಲ ಸರ್, ಅವ್ನು ನನ್ನ ಫ್ರೆಂಡೇ ಇರ್ಬೋದು. ಆದರೆ ನಿಮ್ಮನ್ನ ದಾರಿ ತಪ್ಪಿಸೋ ಕೆಲಸ ನಾನು ಮಾಡೋದಿಲ್ಲ ಸರ್. ಸರ್ ಈಗ ತಾನೇ ಒಂದು ಇನ್ಫಾರ್ಮೇಶನ್ ಬಂತು ಸರ್. ಏನದು? ಸರ್, ರಂಜಿತ್ಗೆ ಮೋಸ ಮಾಡಿದ ಮುರಳಿ ಹಾಸನದಲ್ಲಿದ್ದಾನಂತೆ ಸರ್. ಅವನು ಹಿಡಿಬೇಕು ಅಂತ ರಂಜಿತ್ ಸಮೇತ ಅವನ ಸ್ನೇಹಿತರು ಹೋಗಿದ್ದಾರೆ. ಏನಯ್ಯ ಹೇಳ್ತಾ ಇದ್ಯಾ? ಹೌದು ಸರ್, ನಾನು ಹೇಳ್ತಾ ಇರೋದು ನಿಜ. ಆಗ ಅವನು ಲವರ್ ಮನೇಲಿ ಇರ್ಬೋದು ಅಂತ ಸುಳ್ಳು ಹೇಳಿದೆಯಲ್ಲ, ಇದನ್ನು ಹಾಗೇನಾ? ಅಯ್ಯೋ ಇಲ್ಲ ಸರ್, ನಿಜವಾಗ್ಲೂ ಸರ್, ಅವನಲ್ಲಿ ಇದ್ದಿದ್ದು ನಿಜ. ಆದರೆ ನೀವು ಬರೋದು ಅವನು ಗೊತ್ತಾಗಿ ಅವನಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿದ್ದ ಸರ್.
ಈ ವಿಷಯ ಲೀಕ್ ಮಾಡಿರೋದು ನೀನೇ ತಾನೇ? ಇಲ್ಲ ಸರ್, ಫ್ರೆಂಡ್ಶಿಪ್ಗಿಂತ ಡ್ಯೂಟಿ ಮುಖ್ಯ ಸರ್. ಆಗ ನಿನ್ನ ಅವನ್ ಲವರ್ ಮನೆಗೆ ಬಾ ಅಂತ ಕರೆದೆ, ನೀನ್ ಬರ್ಲಿಲ್ಲ. ಅದಕ್ಕೆ ನಿನ್ನ ಮೇಲೆ ಸಂಶಯ ಬಂತು. ಹೌದು, ಅವ್ರು ಯಾವ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ? ಹಾಸನ ಬಸ್ಸಲ್ಲಿ ಸರ್, ರಾತ್ರಿ 10:30ಗೆ. ತಿಪ್ಪೇಶ, ಗಾಡಿ ತೆಗಿಯೋಕೆ ಹೇಳಿ ಸರ್. ಅವನು ಯಾವುದೇ ಕಾರಣಕ್ಕೂ ಮುರಳಿನ ಇಲ್ಲಿ ಕರ್ಕೊಂಡು ಬರಬಾರ್ದು. ಕರ್ಕೊಂಡು ಬಂದ್ರೆ ಈಸಿಯಾಗಿ ಈ ಕೇಸಿನ ತಪ್ಪಿಸ್ಕೊಂಡ್ಬಿಡ್ತಾನೆ. ಅವನು ಒಂದೇ ಒಂದ್ಸಲ ನನ್ನ ಕೈಗೆ ಸಿಕ್ಲಿ. ಇವತ್ತು ರಾತ್ರಿ ಅವನಿಗೆ ದೀಪಾವಳಿ ಹಬ್ಬ ಅಂದ್ರೆ ಏನು ಅಂತ ತೋರಿಸ್ಬಿಡ್ತೀನಿ. ಸರ್ ಏನಯ್ಯ? ಸರ್ ಪಾಪ ಆ ರಂಜಿತ್ ಕೊಡಿಬೇಡಿ ಸರ್, ಅವ್ನು ತುಂಬಾ ಸ್ಮೂತು ಸರ್. ನಿಮ್ಮ ಏಟನ್ನು ಅವ್ನು ತಡೆಯಲ್ಲ. ಏಯ್, ನೀನು ಮಾಹಿತಿ ಕೊಟ್ಟಾಯ್ತಲ್ಲ, ಇನ್ನು ಮೇಲೆ ನಿನ್ನ ಕೆಲಸ ನೀನು ನೋಡ್ಕೋ, ನನ್ನ ಕೆಲಸ ನಾನು ಮಾಡ್ತೀನಿ. ಸರಿ ಸರ್. ರಂಜಿತ್, ಹಾಸನಕ್ಕೆ ಹೋಗ್ತಿದ್ಯಾ? ಹೋಗು ಹೋಗು. ನಿನಗೆ ಇವತ್ತು ಈ ಸ್ಟೇಷನ್ ಹಾಸನ. ಹಬ್ಬ ಏನು ಅಂತ ನಮ್ಮ ಇನ್ಸ್ಪೆಕ್ಟರ್ ನಿನಗೆ ತೋರಿಸ್ತಾರೆ. ಏಯ್, ಇದೆಲ್ಲ ಎತ್ಕೊಂಡು ಒಳಗಡೆ ಇಡು. ಏನಮ್ಮ ಮನೆಯೆಲ್ಲ ಬಿಕೋ ಅಂತ ಇದೆ, ಯಾರಿಲ್ವಾ ಮನೇಲಿ? ಅಯ್ಯೋ, ಎಲ್ಲ ಒಳಗಡೆನೆ ಇದ್ದಾರೆ ಕಣೋ. ಬೆಳಗ್ಗೆ ನಾನು ಹಾಕಿದ ಪಟ್ಟಿಗೆ ಮೂಲೆ ಸೇರ್ಕೊಂಡ್ಬಿಟ್ಟಿದ್ದಾಳೆ. ಅಲ್ಲ, ಇವಳಿಗೆ ಯಾಕೆ ಬೇಕಿತ್ತು ಹೇಳು? ಬೆಳಗ್ಗೆ ರಂಜಿತ್ ಬಂದು ಅವಮಾನ ಮಾಡಿಸ್ಕೊಂಡು ಹೋದ. ಒಳ್ಳೆ ಪಾರ್ಟಿಗಳನ್ನ ಹಿಡ್ಕೊಂಡಿದ್ದಾಳೆ ಕಣೋ ಇವಳು. ಪೊಲೀಸವ್ರು ಬಂದು ಹೋದ್ಮೇಲೆ ಇವಳು ನಂಬ್ಕೊಂಡಿರೋ ಮನುಷ್ಯ ಎಂತವನೊಂದು ಗೊತ್ತಾಯ್ತಲ್ಲ. ಇನ್ಮುಂದೆ ಹೇಗೆ ಮಾತಾಡ್ತಾಳೆ? ನೀರಿನ ಬಿದ್ದ ಮೀನ್ ಹಾಗೆ ಮೂಲೆಯಲ್ಲಿ ಸೇರ್ಕೊಂಡಿದ್ದಾಳೆ. ಈ ಪೀಡೆಗಳು ತೊಲಗಿದ್ರೆ ನಾವು ನೆಮ್ಮದಿಯಾಗಿರ್ಬೋದು. ಅಮ್ಮ ತಪ್ಪು ಮಾಡ್ಬಿಟ್ಟಮ್ಮ, ಬೆಳಿಗ್ಗೆನೆ ಆ ರಂಜಿತ್ ಕೈಕಾಲು ಮುರಿದು ಕಳಿಸ್ಬೇಕಾಯ್ತು, ಮಿಸ್ ಆಗೋಯ್ತು. ಅವನ್ ಕೊಟ್ಟು ಹಣ್ಣದಿಂದ ತಾನೆ ಇವಳು ಇಷ್ಟೊಂದು ಹಾರಾಡ್ತಾ ಇರೋದು. ಅವನು ಇಡ್ಬೇಕಾದ ಜಾಗದಲ್ಲಿ ಇಟ್ರೆ ಎಲ್ಲ ಸರಿ ಹೋಗುತ್ತೆ. ಏನಮ್ಮ, ನಿಮ್ಮಿಬ್ರಿಗೆ ಮಾಡಕ್ ಬೇರೆ ಕೆಲ್ಸನೇ ಇಲ್ವಾ? ನಿಮ್ಮಿಬ್ರು ಬಾಯಿನಲ್ಲಿ ಒಳ್ಳೆ ಮಾತುಗಳೇ ಬರಲ್ವಾ? ಏನ್ ಅಷ್ಟು ದೊಡ್ಡದಾಗ ಗಂಟ್ಲು ತೆಗಿತಾ ಇದ್ಯಾ? ಬಾಯಿ ಮುಚ್ಕೊಂಡು ನಿನ್ ಕೆಲಸ ನೋಡ್ಕೊಂಡು ಬಿದ್ದಿರೋ. ನೀನೇನಾದ್ರೂ ಅವಳ ಜೊತೆ ಸೇರ್ಕೊಂಡಿದ್ ಗೊತ್ತಾಯ್ತು, ಹೊಸ್ಕಾಕ್ಬಿಡ್ತೀನಿ ನಿನ್ನ. ಬಂದ್ರು ನೋಡಪ್ಪ ಮಹಾರಾಜ. ಏನೋ ಗನಂದಾರಿ ಕೆಲಸ ನೀವ್ರೊಬ್ಬರೇ ಮಾಡೋ ಹಂಗೆ. ಗೊತ್ತು ಏನಿಲ್ಲ, ಯಾವಾಗಂದ್ರವಾಗಿ ಬರದೆ. ಏನ್ರಿ ಏಯ್, ನಿಂತ್ಕೊಳ್ಳಿ, ಎಲ್ಲಿ ಹೋಗ್ತಿದ್ಯಾ? ಲೇ ಮೋಹನ, ನೋಡ ಇವನ್ ಮತ್ತೆ ಬಂದಿದ್ದಾನೆ. ಏಯ್, ಏನೋ ಒಳಗೆ ನುಗ್ತಾ ಇದ್ಯಾ? ಪೊಲೀಸವ್ರು ನಿನ್ನ ಇನ್ನೂ ಹಿಡ್ದಿಲ್ವಾ? ನಿನ್ನ ಇಲ್ಲಿ ಹುಡ್ಕೊಂಡ್ ಬಂದಿದ್ರು, ಎಸ್ಕೇಪ್ ಆಗ್ಬಿಟ್ಟೆ ಅಂತೆ. ಏನ್ ಬ್ಯಾಂಕಲ್ಲಿರೋ ಹಣನೆಲ್ಲ ಗೋಲ್ಮಾಲ್ ಮಾಡಿದೆ ಅಂತೆ? ಅಜ್ಜಿ, ನಾನು ತುಳಸಿ ನೋಡ್ಬೇಕು. ಏಯ್, ಏನೋ ನೀನ್ ತುಳಸಿ ನೋಡೋದು? ನೀನ್ ಇಷ್ಟ ಬಂದಾಗ ಬರಕ್ಕೆ, ನೀನ್ ಇಷ್ಟ ಬಂದಾಗ ಹೋಗಕ್ಕೆ ಇದೇನ್ ಮನೆನ ಲಾಡ್ಜ? ಹೋಗ ಮರ್ಯಾದೆಗಿಲ್ಲ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ. ನಾನು ತುಳಸಿ ನೋಡ್ಬೇಕು. ತುಳಸಿ ಬಾ ಅಮ್ಮ, ಅದೇನು ಅಂತ ಕೇಳ್ಬಾ. ಅಜ್ಜಿ, ನಾನು ನಿದ್ದೆ ಮಾಡ್ತಿದ್ದೀನಿ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಡು. ಅವಳ ಹತ್ರ ಮಾತಾಡಿ ಹೋಗ್ತೀನಿ. ನಿನ್ನ ನಿಂತ್ಕೊಳ್ಳೋ, ಮರ್ಯಾದಿಂದ ಇಲ್ಲಿಂದ ಹೋಗ್ತಾ ಇಲ್ಲ, ಪೊಲೀಸಿಗೆ ಫೋನ್ ಮಾಡ್ಲಾ? ಬೆಳಗ್ಗೆನೆ ನಿನ್ ಕೈಕಾಲು ಮುರಿಬೇಕಾಯ್ತು ನಿನ್ನ. ನೋಡಮ್ಮ, ಅಷ್ಟು ದೂರದಿಂದ ಬಂದಿದ್ದಾನೆ, ಒಂದ್ಸಲ ಬಂದ್ ಕೇಳು ಅದೇನು ಅಂತ. ಅಜ್ಜಿ, ನಾನು ಹೇಳೋದನ್ನ ಕೇಳು. ಇವಾಗ ನನ್ನಿಂದ ಅವ್ರ ಹತ್ರ ಮಾತಾಡೋದಕ್ಕಾಗೋದಿಲ್ಲ. ಹೋಗಜ್ಜಿ. ತುಳಸಿ, ತುಳಸಿ ಹೊರಗಡೆ ಬಾ. ಏಯ್, ನನ್ ಮನೆಗ್ ಬಂದು ನನ್ ಮಗನ್ ಮೇಲೆ ಕೈ ಮಾಡ್ತೀಯ? ಮರ್ಯಾದೆಯಿಂದ ಹೊರಗಡೆ ಹೋದ್ರೆ ಸರಿ. ಅಯ್ಯೋ, ತುಳಸಿ, ತುಳಸಿ ಹೊರಗಡೆ ಬಾ. ತುಳಸಿ ಹೊರಗಡೆ ಬಾ. ನಿಮ್ಮ ಅಣ್ಣನ ಬಾಳಲ್ಲಿ ಇನ್ಮೇಲೆ ಅಡ್ಡಿಯಾಗಿರೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಇನ್ಮೇಲೆ ನಾನು ಯಾವತ್ತೂ ಅವ್ರನ್ನ ನೋಡೋದು ಇಲ್ಲ. ತುಳಸಿ ಬಾ, ನಿನ್ನೆ ಕೂಗ್ತಾ ಇರೋದು. ತುಳಸಿ, ತುಳಸಿ,
ನೀನ್ ಹೇಗಾದ್ರೂ ಮಾಡಿ ಅವ್ರನ್ನ ಕಳ್ಸ್ಕೊಟ್ಬಿಡು, ಇಲ್ಲಾಂದ್ರೆ ಮೋಹನ ಜಗಳ ಮಾಡ್ಬಿಡ್ತಾನೆ. ಹೋಗಜ್ಜಿ, ಅಜ್ಜಿ ಏನ್ ನೋಡ್ತಿದ್ಯಾ? ಹೋಗಜ್ಜಿ, ತುಳಸಿ ಅಜ್ಜಿ ದಯವಿಟ್ಟು ಹೋಗಜ್ಜಿ. ತುಳಸಿ ಏಯ್ ಒಂದ್ಸಲ ಹೇಳಿದ್ರೆ ನಿಂಗ್ ಮಾನ ಮರ್ಯಾದೆ ಇಲ್ಲ, ಮರ್ಯಾದೆಗೆ ಹೋಗೋ, ಇಲ್ಲಾಂದ್ರೆ ಪೊಲೀಸರಿಗೆ ಫೋನ್ ಮಾಡ್ತೀನಿ ಅಷ್ಟೇ. ತುಳಸಿ ಮಲಗಿದಾಳಪ್ಪ, ನೀನ್ ಮೊದ್ಲು ಹೋಗಪ್ಪ. ಏನಜ್ಜಿ ನಿಮ್ಗೂ ಎಲ್ಲ ಗೊತ್ತಿದ್ದೀಗ ಮಾತಾಡ್ತಾ ಇದೀರಲ್ಲ, ತುಳಸಿ ನೋಡಿ ಎರಡು ಮಾತಾಡ್ ಹೋಗ್ತೀನಲ್ಲ. ಏನೋ ಮಾತು, ಹೋಗ ಇಲ್ಲಿಂದ. ಏ ಏನ್ ಹಾಗೆ ಗುರಾಯಿಸ್ತಾ ಇದ್ಯಾ? ಇಷ್ಟೊತ್ ನನ್ ಮನೆಗ್ ಬಂದು ಹೆಣ್ಮಕ್ಳು ನೋಡ್ಬೇಕು ಅಂತ ಹೇಳ್ತಿದ್ಯಲ್ಲ, ಎಷ್ಟು ಪೊಗ್ರು ನಿನ್ಗೆ? ನಡಿಯೋ ಇಲ್ಲಿಂದ. ನಾನು ತುಳಸಿನ ನೋಡ್ಬೇಕು. ಹೋಗ ಇಲ್ಲಿಂದ. ಓ ಇವ್ನ್ ಹೀಗೆಲ್ಲ ಹೇಳಿದ್ರೆ ಕೇಳಲ್ಲ ಕಣೋ. ಇವನ್ನ ಇಷ್ಟೊತ್ನಲ್ಲಿ ಬರಕ್ ಹೇಳಿದಾಳಲ್ಲ ಪಿನ್ನಣ್ಗಿತ್ತಿ, ಮೊದ್ಲು ಅವಳನ್ನ ಹೇಳ್ಕೊಂಬ ಹೋಗೋ. ಅವಳನ್ನ ಅಯ್ಯೋ ತುಳಸಿ, ಮೋಹನ, ನಿನ್ ಹುಡ್ಕೊಂಡು ಕಣ್ಕೊಂಡವ್ರೆಲ್ಲ ಮನೆಗೆ ಬರ್ತಿದ್ದಾರೆ, ನೀನ್ ಇಲ್ಲಿ ನಿಂತ್ಕೊಂಡು ಜಪ ಮಾಡ್ತಾ ಇದ್ಯಾ? ಬಾರೆ ಬಂದ್ ಮಾತಾಡು. ಏನು ಮೋಹನ, ನೀನು ಚಿಕ್ಕಮ್ಮನ್ ತರಾನೇ ಮಾತಾಡ್ತೀಯಲ್ಲ. ಅಲ್ಲ, ನಾನು ಯಾಕೆ ಅವ್ರನ್ನ ಬರೋದಕ್ಕೆ ಹೇಳಿ ಹೇಳು? ನೋಡು, ಅವ್ರನ್ನ ಮೊದಲು ಹೊರಗಡೆ ಹೋಗೋದಕ್ಕೆ ಹೇಳು. ತುಳಸಿ ಏನ್ ನಾಟಕ ಮಾಡ್ತ್ಯಾ? ಬಾರೆ ಬಂದ್ ಮಾತಾಡು. ನನ್ನ ಮಾತು ಕೇಳು. ಏನೋ ಏನೋ ಗುರಾಸ್ತ್ಯಾ? ಏನ್ ಎಲ್ರು ಆಟ ಆಡ್ತಾ ಇದ್ದೀರಾ? ಇದುವರೆಗೂ ತುಳಸಿ ವಿಚಾರಿಸೋದಕ್ಕೆ ಯಾರು ಇರ್ಲಿಲ್ಲ, ಈಗ ನಾನಿದ್ದೀನಿ. ಏಯ್ ಈ ಏಟ್ನ ನೆನ್ಪಲ್ಲಿ ಇಟ್ಕೋ. ಇನ್ನೊಂದ್ಸಲಿ ತುಳಸಿ ಮೇಲೆ ಏನಾರು ಕೈ ಮಾಡ್ದೆ ಊಟ ಮಾಡೋದು ಕೈ ಇರೋದಿಲ್ಲ, ಎಲ್ಲದಕ್ಕೂ ಒಂದೇ ಕೈನ ಉಪಯೋಗಿಸ್ಬೇಕಾಗತ್ತೆ. ನೀವ್ಯಾರು ಅವನನ್ನು ಹೊಡೆಯೋದಕ್ಕೆ? ನಮ್ಮನೆಗ್ ಬಂದು ನನ್ನ ತಮ್ಮನ ಮೇಲೆ ಕೈ ಮಾಡೋದಕ್ಕೆ ನೀವ್ಯಾರು ಅಂತ? ದಯವಿಟ್ಟು ಹೊರಗೆ ಹೋಗಿ.